ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಅಳವಡಿಕೆ ಬಯಲು. ಮಾನ್ವಿ ಪಟ್ಟಣದಲ್ಲಿರುವ ರಾಜಲಬಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ಘಟನೆ ಇದು. ಪ್ರಾಂಶುಪಾಲ ಮಹಂತೇಶ ನಾಯಕ, ವಾರ್ಡನ್ ಶಂಕರಪ್ಪರ ಕರ್ಮಕಾಂಡವಿದು. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕತೆ ಶೌಚಾಲಯಗಳು ಇಲ್ಲಿ ಇಲ್ಲವೇ ಇಲ್ಲ. ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ನೀಡದೆ ವಂಚನೆ ದಂಧೆ ನಡೆಯುತ್ತೆ ಇಲ್ಲಿ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕತೆ ಕೋಣೆ ಹಾಗೂ ಶೌಚಾಲಯಗಳು ಇರಬೇಕು ಎಂದು ಸರ್ಕಾರದ ನಿಯಮ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿರುವ ರಾಜಲಬಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರ ಶೌಚಾಲಯಗಳಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಇಟ್ಟಿರುವುದು ಬಯಲಾಗಿದ್ದು, ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಯುವ ರಾಜಲಬಂಡ ಮೊರಾರ್ಜಿ ದೇಸಾಯಿ ವಸತಿಯಲ್ಲಿ ಪ್ರಾಂಶುಪಾಲ ಮಹಂತೇಶ, ವಾರ್ಡನ್ ಶಂಕರಪ್ಪರ ದುರಾಡಳಿತದಿಂದ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡದೆ ವಂಚಿಸುತ್ತಿದ್ದಾರೆಂದು ಪೋಷಕರೇ ಆರೋಪಿಸಿದ್ದಾರೆ. ರಾಜಲಬಂಡ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕತೆ ಶೌಚಾಲಯ ಕೋಣೆಗಳು ಇಲ್ಲದ ಕಾರಣ ಶೌಚಾಲಯದಲ್ಲಿ ಯಾರು ರಹಸ್ಯ ಸಿಸಿ ಕ್ಯಾಮೆರಾ ಇಟ್ಟಿದ್ದಾರೆಂದು ತಿಳಿಯಬೇಕಾಗಿದೆ. ಒಟ್ಟಾರೆಯಾಗಿ ನೋಡಿದರೆ ವಿದ್ಯಾರ್ಥಿನಿಯರ ಶೌಚಾಲಯ ಕೋಣೆಗಳಲ್ಲಿ ರಹಸ್ಯ ಸಿಸಿ ಕ್ಯಾಮೆರಾ ಇಟ್ಟಿರುವುದರಿಂದ ವಿದ್ಯಾರ್ಥಿಗಳು ಆತಂಕಗೊಂಡಿದ್ದು, ಇದಕ್ಕೆ ಏನಾದರೂ ಅನಾಹುತವಾದರೆ ಪ್ರಾಂಶುಪಾಲ ಮಹಂತೇಶ, ವಾರ್ಡನ್ ಶಂಕರಪ್ಪ ಕಾರಣ ಎಂದು ಹೋರಾಟಗಾರರ ಆರೋಪವಾಗಿದೆ. ಸರ್ ಆನಂದ್ ಸ್ವಾಮಿ ಹಿರೇಮಠ, ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ವಿ ತಾಲೂಕು ಅಧ್ಯಕ್ಷರು. ಸರ್, ಈ ಒಂದು ರಾಜಲಬಂಡ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಒಂದು ಶಿಕ್ಷಣ ಮಾಡ್ತಕ್ಕಂಥ ಮಕ್ಕಳ ಒಂದು ಬಾತ್ರೂಮ್ ಶೌಚಾಲಯದಲ್ಲಿ ಕೆಲ ಕಿಡಿಗೇಡಿಗಳು ದುರುದ್ದೇಶದಿಂದ ಮಕ್ಕಳ ಒಂದು ವೈಯಕ್ತಿಕ ವಿಚಾರವನ್ನು ಗಮನಿಸುವ ಒಂದು ಚಿತ್ರೀಕರಣ ಮಾಡುವ ದುರುದ್ದೇಶದಿಂದ ಈ ಒಂದು ಮಕ್ಕಳ ಶೌಚಾಲಯದಲ್ಲಿ ಇವತ್ತು ಒಂದು ಕ್ಯಾಮ್ರಾವನ್ನು ಇಟ್ಟಿರುವಂಥದ್ದು ದುರದೃಷ್ಟಕರ. ಆ ಒಂದು ದುರದೃಷ್ಟಕರ ವಿಷಯಕ್ಕನ್ನ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಆ ಒಂದು ಪ್ರಕರಣವನ್ನು ಯಾವುದೇ ಪೊಲೀಸರಿಗೆ 112 ಅವರಿಗೆ ತಿಳಿಸಿದ್ದೀವಿ ಅಂತ ಹೇಳ್ತಾರೆ, ಆದರೆ ಯಾವುದೇ ಪ್ರಕರಣವನ್ನು ದಾಖಿಸುವಲ್ಲಿ ಮುಂದಾಗಿರಲಿಲ್ಲ. ಆಗ ನಾವು ಪಾಲಕರ ಜೊತೆ ನಾವು ನಮ್ಮ ಮಗಳನ್ನು ಮಾತಾಡ್ಸೋಕ್ಕೆ ಬಂದಾಗ ಮಗಳು ಯಪ್ಪ ಈಗ ರೀತಿ ಆಗಿತ್ತು ಹಾಸ್ಟೆಲಲ್ಲಿ ಅನ್ನೋ ಒಂದು ವಿಚಾರವನ್ನು ಆ ಮಗು ನಮಗೆ ತಿಳಿಸಿದಾಗ ನಾವು ಶಿಕ್ಷಕರನ್ನು ಕೇಳಿದಾಗ ಅವರು ಶಿಕ್ಷಕರು ಇಲ್ಲ ಸರ್ ಈ ರೀತಿ ಆಗಿತ್ತು, 112ಗೆ ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ, ಹೇಳಿದ್ವಿ, ಆಮೇಲೆ ನಾವು ಅವ್ರನ್ನ ಹುಡ್ಕೊಂಡು ಹೋಗಿದ್ವಿ, ನಮ್ಮ ಶಾಲೆ ಸಿಬ್ಬಂದಿಗಳೆಲ್ಲ ಅವರು ಓಡಿ ಹೋದರು ಅನ್ನೋ ಒಂದು ಮಾತನ್ನು ಹೇಳಿದರು. ಆಗ ನಾವು ತುಂಬ ಪಾಲಕರು ನಾವೆಲ್ಲ ಇದಾಗಿ ಕೇಳಿದ್ವಿ. ನಮ್ಮ ಸಂಘಟನೆ ವತಿಯಿಂದ ನಾವು ಅವತ್ತು ಪ್ರತಿಭಟಿಸಿ ಇಲ್ಲ ಈ ಥರ ಯಾರು ಈ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಆ ಕಿಡಿಗೇಡಿಯನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಅವತ್ತು ರಾತ್ರಿ ನಾವು ನಮ್ಮ ಸಂಘಟನೆ ಮತ್ತು ಪಾಲಕರೊಡನೆ ಪ್ರತಿಭಟಿಸಿದ್ವಿ. ನನ್ನ ಹೆಸರು ಅಂಬರೀಷ್ ಅಂತೇಳಿ, ಅಂಬರೀಷ್ ಹಿರೇಬಾದಲ್ಲಿನೇ. ರಾಜಲಬಂಡ ಮೊರಾರ್ಜಿಯಲ್ಲಿ ನಮ್ಮ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಮೊನ್ನೆ 19ನೇ ತಾರೀಕಿಗೆ ಘಟನೆ ನಡೆದಿದ್ದು ಇಲ್ಲಿ ಶೌಚಾಲಯದಲ್ಲಿ ಇದು CC ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳು ಇಲ್ಲಿ ನಾವು ಮಾತಾಡಿಸ್ಬೇಕಂತ ಹೇಳಿ ಬಂದಾಗ ಡ್ಯಾಡಿ ಈ ಥರ ಆಗಿದೆ, ಶೌಚಾಲಯದಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಆವಾಗ ನಾವು ಪ್ರಿನ್ಸಿಪಾಲಿಗೆ ಮತ್ತು ವಾರ್ಡನಿಗೆ ಫೋನ್ ಮಾಡಿದಾಗ ಅವ್ರು ಏನೇ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲ ರೀ ಅವು ಸಂಬಂಧಿಕರಿಗೆ ಮತ್ತು ಅವ್ರ ರಿಲೇಷನ್ಗೆ ಕರೆದ ಕೇಸಿ ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಸರ್. ಆದ್ರೆ ಅವನ ಮ್ಯಾಗ FIR ಮಾಡೋಕ್ಕಾಗಿಲ್ಲ ಅವರಿಂದ. ಯಾರು ಸರ್, ಯಾರು ಹೇಳಿದವ್ರು? ಯಾರು? ವಾರ್ಡನ್ ಮತ್ತು ಪ್ರಿನ್ಸಿಪಲ್ ಸರ್. ವಾರ್ಡನ್ ಹೆಸರೇನು ಸರ್? ವಾರ್ಡನ್ ಹೆಸರೇನು ಸರ್? ವಾರ್ಡನ್ ಹೆಸರು ಅಲ್ಲ ಸರ್, ಈ ರೀತಿ ಆದ್ರೆ ಹೆಂಗ ಸರ್? ಒಂದು ದುರಾಡಳಿತಲ್ಲ ಇದೆಲ್ಲ. ದುರಾಡಳಿತಲ್ಲ ಸರ್, ನಮ್ಮ ಮಕ್ಕಳ ಬುಡಕ ಭಯ ಬರಕ ಈಗ ಯಾವ ಥರ ಏನಾಗಿನ ಇಲ್ಲಿ ಚೆನ್ನಾಗಿ ನಮ್ಮ ಮಕ್ಕಳು ಓದ್ಲಂತ ವಿದ್ಯಾಭ್ಯಾಸಕ್ಕೆ ಬಿಟ್ರಿಗಿನ ಇಲ್ಲಿ ಸ್ನಾನ ಮಾಡೋಕ್ಕೊಂದು ಮಹಿಳೆಯರಿಗೆ ಸಪ್ರೇಟಾಗಿ ಶೌಚಾಲಯಗಳೆಲ್ಲ ಒಂದೇದಲ್ಲೇ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಕ್ಕಂಥ ವ್ಯವಸ್ಥಿತವಾಗಿ ಭಾಳ ಪೂರ ಗಂಭೀರ ಇದೆ ಪರಿಸ್ಥಿತಿ.